ವಿದ್ಯೆ ಕಲ್ತವ್ರು ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಚ್ಚು ಅಂದ್ರೆ ಒಂದು ಪೆನ್ ತಗೊಂಡು ಹೋಗ್ತೀರಾ. ತಿಂಗಳಾದ್ರೆ ಸಾಕು ಸಂಬಳ ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಆದ್ರೆ ನಮ್ಮ ಕೆಲಸ ಹಂಗಲ್ವೇ? ಬೇಸಾಯ, ಬೀಜ, ಗೊಬ್ಬರ, ಔಷಧಿ ಅಂತೆಲ್ಲ ತಕೊಂಡೋಗಿ ಮಣ್ಣಿಗೆ ಹಾಕ್ತೀವಿ. ಮಳೆ ಬರಲಿಲ್ಲ, ಬೆಳೆ ಸಿಗ್ಲಿಲ್ಲ, ಕೈಗೆ ಸಿಕ್ಕ ಬೆಳೆ ಸರಿಯಾಗಿ ರೇಟ್ ಸಿಗ್ಲಿಲ್ಲ ಅಂದ್ರೆ ನಿತ್ಯ ಸತ್ತು ಬದುಕ್ತೀವಿ. ಮಳೆ ಬೆಳೆ ಚೆನ್ನಾಗಿತ್ತು ಅಂದ್ರೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಸುಮ್ಮನೆ ಇರ್ತಾರೆ. ಯಾವಾಗ ಈ ಮಳೆ ಕೈ ಕೊಡುತ್ತೋ ಬ್ಯಾಂಕ್ ಸಾಲ, ಮೀಟ್ರ್ ಬಡ್ಡಿ, ಕೈ ಸಾಲ ಒಂದೇ ಸಲ ನಮ್ ಕುತ್ತಿಗೆಗೆ ಬಂದು ಬೀಳ್ತವೆ. ನೀವು ಸಾಯ್ಬೇಕು ಅಂದ್ರೆ ಯೋಚನೆ ಮಾಡಬೇಕು. ಆದ್ರೆ ನಮ್ ಕತೆ ಹಂಗಲ್ಲ. ಎತ್ಲಾಗ್ ತಿರುಗಿದ್ರು ಸಾವು ನಮ್ ಕಣ್ಮುಂದೆನೇ ಇರುತ್ತೆ. ನಮ್ಗೆ ಜೀವನ ಕೊಡ್ಬೇಕಾಗಿದ್ದ ಹಗ್ಗ, ನೀರು, ಕರೆಂಟು, ಔಷಧಿ ಎಲ್ಲವೂ ಸಾವುಗಳಾಗಿ ಕಾಡುತ್ತವೆ. ಈ ಸರ್ಕಾರಗಳು ನಮಗೋಸ್ಕರ ಏನೋ ಮಾಡ್ತವೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಿದ್ದೀವಿ. ಒಬ್ಬ ನಿಜವಾದ ರೈತ ತಾನು ಬೆಳೆದ ಬೆಳೆಯನ್ನ ನಿಮ್ಮ ಮನೆ ಮುಂದೆ ತಂದು ಮಾರ್ತಾನೆ ಅಂದ್ರೆ ಬಾಯಿಗೆ ಬಂದ್ ರೇಟ್ ಕೇಳಬೇಡಿ. ಈರುಳ್ಳಿಗೆ ಯಾಕಿಷ್ಟು, ಬೆಳ್ಳುಳ್ಳಿಗೆ ಯಾಕಷ್ಟು ಅಂತ ಚೌಕಾಸಿ ಮಾಡಬೇಡಿ. ಎಲ್ಲಿವರೆಗೆ ರೈತನ ಹತ್ರ, ಚಪ್ಪಲಿ ಹೊಲಿಯೋನ ಹತ್ರ ಚೌಕಾಸಿ ಮಾಡೋದು ಬಿಡಲ್ವೋ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗೋದೇ ಇಲ್ಲ. ಇಂತಿ ನಿಮ್ಮ ನೊಂದ ರೈತ.